ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಸೊ ಈ ದಿನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ದಿನ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂದರೆ, ರಾಹು ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರಾಹು ಬಗ್ಗೆ ಏನು, ರಾಹು ಅಂತಂದ್ರೆ ಏನು, ರಾಹು ಏನು ಮಾಡ್ತಾನೆ, ರಾಹುವಿನ ದುಷ್ಫಲಿತಗಳೇನು, ರಾಹುಗೆ ಪರಿಹಾರ ಏನು, ರಾಹುನ ಯಾವ ರೀತಿ ಒಳ್ಳೇದು ಮಾಡ್ಕೊಳ್ಳೋದು, ರಾಹು ನೆಗೆಟಿವ್ ಆಗಿದ್ದರೆ ಯಾವ ರೀತಿ ರೋಗಗಳನ್ನ ಕೊಡ್ತಾನೆ ಅಂತ ಶಾಸ್ತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡಿ, ರಾಹು ಅಂತ ಹೇಳಿದ್ರೆ ರಾಹುವಲ್ಲಿ ತುಂಬ ಒಂದು ಒಳ್ಳೆಯ ಗುಣವೂ ಇದೆ, ರಾಹುವಲ್ಲಿ ಕೆಟ್ಟ ಗುಣವೂ ಇದೆ. ಒಳ್ಳೆಯ ಗುಣ ಏನಪ್ಪ ಅಂತ ಹೇಳಿದ್ರೆ, ಸೊ ರಾಹು ಅಂತ ಹೇಳಿದ್ರೆ ಒಂದಕ್ಕೆ ಈಗ ನಾವೇನೋ ಒಂದು ಆಸೆ ಇಟ್ಕೊಂಡಿರ್ತೀವಿ, ಆ ಆಸೆ ಫಲಿಸೋವರೆಗೂ ರಾಹು ಬಿಡೋದಿಲ್ಲ. ಅಂದರೆ ರಾಹು ಮನುಷ್ಯನಲ್ಲಿ ಜಾತಕದಲ್ಲಿ ತುಂಬ ಪ್ರಬಲನಾಗಿದ್ದಾಗ ಆಸೆ ಪಡ್ಕೊಳ್ಳೋವರೆಗೂ ಅದಕ್ಕೋಸ್ಕರ ಕಷ್ಟಪಡಿಸ್ತಾನೆ. ಇದನ್ನು ರಾಹು ಅಂತ ಹೇಳ್ತೀನಿ. ಅಂದರೆ ಅಚೀವ್ಮೆಂಟ್ ಮಾಡೋದಕ್ಕೆ ರಾಹು ತುಂಬ ಒಳ್ಳೆ ಪೊಸಿಷನಲ್ಲಿದ್ದರೆ ಜಾತಕದಲ್ಲಿ ತುಂಬ ಪವರ್ಫುಲ್ಲಾಗಿ ಅಚೀವ್ ಮಾಡ್ತಾರೆ, ತುಂಬ ಒಂದು ಹೈ ಲೆವೆಲ್ ಸಕ್ಸಸ್ಸು, ನೇಮ್ ಫೇಮ್ ಅನ್ನೋದು ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ನಾನು ನಿಮಗೆ ರಾಹು ಏನು ಮಾಡ್ತಾನೆ, ರಾಹುಗೆ ಶತ್ರು ಬಂದು ಸೂರ್ಯ ಆಗ್ತಾನೆ, ರಾಹುಗೆ ಚಂದ್ರ ಕೂಡ ಶತ್ರು ಆಗ್ತಾನೆ, ಕುಜ ಕೂಡ ಶತ್ರು ಆಗ್ತಾನೆ ಆ್ಯಕ್ಚುಲಿ. ಆ್ಯಂಡ್ ರಾಹುಗೆ ಇನ್ನೊಂದೇನಪ್ಪ ಅಂದರೆ ಗುರು ಸಮಾನ ಆಗ್ತಾನೆ. ಅಂದರೆ ರಾಹು ಅಷ್ಟೊಂದು ನ್ಯೂಟ್ರಲ್ ಅಂತ ಹೇಳ್ಬೋದು ಗುರು ಮೇಲೆ. ಸೊ ರಾಹುಗೆ ಮಿತ್ರ ಬಂದು ಬುಧ, ಶುಕ್ರ, ಶನಿ ಮಿತ್ರ ಅಂತ ಹೇಳ್ತೀನಿ. ಸೊ ರಾಹು ರೂಲ್ ಮಾಡ್ತಕ್ಕಂಥದ್ದು ಕಪ್ಪು ಕಲರ್ ಮೇಲೆ. ಸೊ ಈ ಕಪ್ಪು ಯಾರಿಗೆ ಕಪ್ಪು ಆಗಿಬರುತ್ತೆ ಅಂದರೆ, ರಾಹು ಜಾತಕದಲ್ಲಿ ಯಾರು ಚೆನ್ನಾಗಿದೆ, ಕಪ್ಪು ನೀಲಿ ರಾಹು ರೂಲ್ ಮಾಡ್ತಾನೆ ಅಂತ ಹೇಳ್ಬೋದು. ನೀಲಿ ಶನಿದೇವರು ರೂಲ್ ಮಾಡ್ತಾರೆ, ರಾಹುನೂ ಕೂಡ ರೂಲ್ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳ್ತೀವಿ. ಅಂದರೆ ಶನಿ ಕೊಡೋ ಎಲ್ಲ ಫಲಗಳನ್ನ ರಾಹು ಕೂಡ ಕೊಡ್ತಾನೆ, ಕೇತು ಕೊಡೋ ಎಲ್ಲ ಫಲಗಳನ್ನ ಕುಜ ಕೂಡ ಕೊಡ್ಬೋದು, ಕುಜ ಕೊಡೋ ಎಲ್ಲ ಫಲಗಳನ್ನ ಕೇತು ಕೂಡ ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇವರಿಬ್ಬರು ಒಂದೇ ರೀತಿ, ರಾಹು ಶನಿ ಒಂದೇ ರೀತಿ ಕೆಲಸ ಮಾಡ್ತಾ ಇರ್ತಾರೆ, ಕುಜ ಮತ್ತು ಕೇತು ಒಂದೇ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈಗ ಏನಾಗುತ್ತೆ, ಈಗ ನೋಡಿ ಜಾತಕದಲ್ಲಿ ಈಗ ರಾಹು ಪೊಸಿಷನ್ನು, ನಮಗೆ ರಾಹು ತುಂಬ ಕೆಟ್ಟದಾಗಿದ್ದಾನೆ ಜಾತಕದಲ್ಲಿ ಅಂತ ಅಂದ್ಕೊಳ್ಳಿ. ಈಗ ರಾಹು ಮೇಷ ರಾಶಿಲಿದ್ದರೆ ನಾಗದೋಷ ಬರುತ್ತೆ, ವೃಶ್ಚಿಕ ರಾಶಿಲಿದ್ದರೆ ನಾಗದೋಷ ಬರುತ್ತೆ, ರಾಹು ಧನುರ್ ರಾಶಿಲಿ, ಮೀನ ರಾಶಿಲಿದ್ದರೆ ನೀಚಸ್ಥಾನ, ಈ ಥರ ಫಾಲ್ಟ್ ಆಗುತ್ತೆ. ಸೊ ರಾಹು ಪಂಚಮದಲ್ಲಿ ಕ್ರೂರ ಗ್ರಹಗಳಿದ್ದು, ರಾಹು ಕೂಡ ನವಮ ಸ್ಥಾನದಲ್ಲಿ ರಾಹು ಇದ್ದಾಗ ಅದು ಕೂಡ ನಾಗದೋಷ ಅಂತ ಹೇಳ್ತೀವಿ. ಸೊ ಅದಲ್ಲದೆ, ಸೊ ನಾಗದೋಷದ ಬಗ್ಗೆ ಹಿಂದೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ರಾಹು ವೀಕ್ ಆದರೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡೋದಿಲ್ಲ. ರಾಹು ವೀಕ್ ಆಗಿದ್ದರೆ ಕೆಲಸದ ಬಗ್ಗೆ ತುಂಬ ಅಲ್ದಾಟ ಇರುತ್ತೆ. ಅಂದರೆ ಫ್ರೀಕ್ವೆಂಟಾಗಿ ಕೆಲಸಗಳನ್ನ ಬಿಡೋದು, ಫ್ರೀಕ್ವೆಂಟಾಗಿ ಮತ್ತೆ ಬೇರೆ ಕೆಲಸಗಳನ್ನ ಜಾಯಿನ್ ಮಾಡ್ಕೊಳ್ಳೋದು, ಸಕ್ಸಸ್ ಅನ್ನೋದು ಇರೋದಿಲ್ಲ. ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಅದ್ರ ಬಗ್ಗೆ ಇದು ಮಾಡ್ತಾ ಇರ್ತೀರ, ಅದರಲ್ಲೂ ಸಕ್ಸಸ್ ಸಿಗೋದಿಲ್ಲ. ಇದೆಲ್ಲ ರಾಹು ಒಂದು ನೆಗೆಟಿವ್ ಟ್ರೇಟ್ಸ್ ಆಗುತ್ತೆ. ಜೊತೆಗೆ ಇನ್ನೊಂದೇನಂತಾರೆ, ರಾಹು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಕ್ಯಾನ್ಸರ್ ಕೂಡ ಕೊಡ್ಬೋದು. ಕ್ಯಾನ್ಸರ್ಗೆ ಕಾರಕ ರಾಹು, ಲಿಕ್ವಿಡ್ಗೆ ಕಾರಕ ರಾಹು, ಅಂದರೆ ಕೆಮಿಕಲ್ಸ್ಗೆ ಕಾರಕ ರಾಹು. ಈ ನಮ್ಮ ದೇಹದಲ್ಲಿ ಯಾವ್ಯಾವ ನೆಗೆಟಿವ್ ಕೆಮಿಕಲ್ಸ್ ಆಗುತ್ತೆ, ಆ ಕೆಮಿಕಲ್ಸಿಂದನೇ ಕ್ಯಾನ್ಸರ್ ಕ್ರಿಯೇಟ್ ಆಗುವಂಥದ್ದು ಅಂತ ಹೇಳ್ತೀನಿ. ಸೊ ಈ ರೀತಿ ರಾಹು ನೆಗೆಟಿವ್ ಇದ್ದಾಗ ಕ್ಯಾನ್ಸರ್ ಕೂಡ ಕೊಡ್ಬೋದು. ಇನ್ನೂ ದೊಡ್ಡ ಈ ಒಂದು ವೈರಸ್ನ ಕೂಡ ರಾಹು ಅಂತಲೇ ಹೇಳ್ತೀವಿ. ಅಂದರೆ ರಾಹು ಜಾತಕದಲ್ಲಿ ನೆಗೆಟಿವ್ ಇದ್ದಾಗ ಹೆಲ್ತ್ ಪ್ರಾಬ್ಲಮ್ಸ್ಗಳು, ಹೆಲ್ತ್ ಇಶ್ಯೂಸ್ಗಳು ಸಿಕ್ಕಾಪಟ್ಟೆ ಅನುಭವಿಸ್ಬೇಕಾಗುತ್ತೆ. ಆ್ಯಂಡ್ ಮೇಯ್ನಾಗಿ ಗ್ಯಾಸ್ಟ್ರಿಕ್ಕು ಕೂಡ ರಾಹುದು ತುಂಬ ಪವರ್ಫುಲ್ ಒಂದು ಎಲಿಮೆಂಟ್ ಅಂತ ಅರ್ಥ. ಗ್ಯಾಸ್ಟ್ರೈಟಿಸು ಜಾಸ್ತಿ ಇರುತ್ತೆ ರಾಹು ನೆಗೆಟಿವ್ ಆಗಿದ್ದಾಗ. ಅದಲ್ಲದೆ ರಾಹು ಈಗ ನೆಗೆಟಿವ್ ಆಗಿ ಇದನ್ನು ಅಂದ್ಕೊಳ್ಳಿ, ಇಷ್ಟಲ್ಲದೆ ಮಾನಸಿಕ ರೋಧನೆ ಕೊಡ್ತಾನೆ. ಈಗ ರಾಹು ಅಂತ ಹೇಳಿದ್ರೆ ಚಂದ್ರನ ಒಂದು ಶ್ಯಾಡೋ, ಅದು ಆ್ಯಕ್ಚುಲಿ ನಾರ್ತ್ ಶ್ಯಾಡೋನ ರಾಹು ಅಂತ ಹೇಳ್ತೀವಿ, ಸೌತ್ ಶ್ಯಾಡೋನ ಕೇತು ಅಂತ ಹೇಳ್ತೀವಿ, ಅಂದರೆ ಛಾಯಾಗ್ರಹಗಳು ಅಂತೇಳಿ. ಈ ರಾಹು ಏನು ಮಾಡ್ತಾನೆ, ಈ ಛಾಯಾಗ್ರಹಗಳಿಗೆ ಏನಂದರೆ ಅಸ್ತಿತ್ವ ಇಲ್ಲ, ರಾಶಿ ಇಲ್ಲ. ಆ್ಯಕ್ಚುಲಿ ರಾಹುಗೆ ಪರ್ಟಿಕ್ಯುಲರ್ ರಾಶಿ ಇಲ್ಲ. ರಾಹುಗೆ ನಕ್ಷತ್ರ ಇದೆ, ಸ್ವಾತಿ ನಕ್ಷತ್ರ ಅಂತ ಇದೆ, ಶತಭಿಷ ನಕ್ಷತ್ರ ಇದೆ ರಾಹುಗೆ. ಸೊ ಈ ಎರಡು ನಕ್ಷತ್ರಗಳಲ್ಲಿ ರಾಹು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಎಸ್ಪೆಷಲಿ ಹೇಳಬೇಕು ಅಂದರೆ ಆರ್ದ್ರ ನಕ್ಷತ್ರ ಕೂಡ ರಾಹುದೇನೆ. ಸೊ ಈ ಆರ್ದ್ರ, ಸ್ವಾತಿ, ಶತಭಿಷ ಮೂರು ರಾಹುದೇನೆ. ಸ್ವಾತಿ ನಕ್ಷತ್ರ ಕೂಡ ಪವರ್ಫುಲ್, ಆರ್ದ್ರ ನಕ್ಷತ್ರ ಸ್ವಲ್ಪ ಡೇಂಜರ್ ನಕ್ಷತ್ರ ಅಂತ ಹೇಳ್ತೀವಿ. ಆ್ಯಂಡ್ ಶತಭಿಷ ನಕ್ಷತ್ರ ಪರವಾಗಿಲ್ಲ, ಅದು ಕೂಡ ಸ್ವಲ್ಪ ಇದಿರುತ್ತೆ, ಬಟ್ ಅದು ಕೂಡ ಒಳ್ಳೆ ನಕ್ಷತ್ರನೇ, ಬಟ್ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಲೈಫಲ್ಲಿ. ಸೊ ಈ ಮೂರು ನಕ್ಷತ್ರನ ರೂಲ್ ಮಾಡ್ತಾನೆ ರಾಹು. ಅಂದರೆ ಇನ್ನೊಂದು ಏನಪ್ಪ ಅಂತಂದರೆ, ರಾಹು ಜಾತಕದಲ್ಲಿ ನೆಗೆಟಿವ್ ಆಗಿದ್ದಾಗ ಹೇಳಿದೆ, ರಾಹು ಜಾತಕದಲ್ಲಿ ಈಗ ಪಾಸಿಟಿವ್ ಆಗಿದ್ದಾಗ ಏನಾಗುತ್ತೆ, ರಾಹು ಜಾತಕದಲ್ಲಿ ತುಂಬ ಪಾಸಿಟಿವ್ ಆಗಿದ್ದಾಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಸಿಗುತ್ತೆ, ನೇಮ್ ಫೇಮ್ ಸಿಗುತ್ತೆ, ಜನಗಳು ಮೆಚ್ಕೋತಾರೆ, ಸಡನ್ನಾಗಿ ರಾತ್ರೋರಾತ್ರಿ ಕೋಟೀಶ್ವರನ ಮಾಡಿಬಿಡ್ತಾನೆ.
ಅಂದರೆ ರಾಹು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾವ ಗ್ರಹಗಳು ಕೂಡ ರಾಹು ಥರ ಕೊಡೋದೇ ಇಲ್ಲ. ಎಲ್ಲ ಗ್ರಹಗಳು ಇಷ್ಟಿಷ್ಟು ಟೈಮ್ ತೊಗೊಂಡು ಕೋಟೀಶ್ವರನ ಮಾಡಿದ್ರೆ ರಾಹು ಕೊಡಬೇಕು ಅಂತ ಹೇಳಿದ್ರೆ ಅರ್ಧ ರಾತ್ರಿಯಲ್ಲಿ ಲಾಟ್ರಿ ಟಿಕೆಟರು ತೊಗೊಂಡು ಕೋಟೀಶ್ವರರಾಗಿರೋರು ಸಾವಿರಾರು ಜನ ಇದ್ದಾರೆ. ಸೊ ನೀವು ನೋಡ್ತಾ ಇರೋಂಗೆ ಎಲ್ಲೋ ಕೇರಳದಲ್ಲಿ ಎಲ್ಲೋ ಯಾರಿಗೋ ಲಾಟ್ರಿ ಟಿಕೆಟ್ ಹೊಡೀತು, ಒಂದು 25 ಕೋಟಿ 30 ಕೋಟಿ ಅಂತ ಹೇಳ್ಬೋದು. ಇನ್ನೆಲ್ಲೋ ಒಂದು ಇದಾಯಿತು, ಇನ್ನೊಂದು ಕೋಟಿಗಟ್ಟಲೆ ದುಡ್ಡು ಬಂತು ಅಂತೇಳಿ. ಇದೆಲ್ಲ ಯಾರು ಮಾಡ್ತಾ ಇರೋದು ಅರ್ಧ ರಾತ್ರಿಲಿ ಅಂತ ಹೇಳಿದ್ರೆ ರಾಹುವಿನ ಕಾರಣ. ರಾಹುವಿನ ಅನುಗ್ರಹ ಇದ್ದರೆ ಅಷ್ಟು ಪವರ್ಫುಲ್ಲಾಗಿ ಒಂದು ಗ್ರೋತ್ ಆಗುತ್ತೆ. ರಾಹು ಚೆನ್ನಾಗಿದ್ರೆ ಕಮ್ಯುನಿಕೇಷನ್ ಮೀಡಿಯಾದಲ್ಲಿ ಸಕ್ಸಸ್ ಸಿಗುತ್ತೆ, ಫೋಟೋಗ್ರಫಿಲಿ ಸಕ್ಸಸ್ ಸಿಗುತ್ತೆ, ವೀಡಿಯೋಗ್ರಫಿಲಿ ಸಕ್ಸಸ್ ಸಿಗುತ್ತೆ. ರಾಹು ಚೆನ್ನಾಗಿದ್ದರೆ ಜಾತಕದಲ್ಲಿ ರಾಹು ದಶೆ 18 ವರ್ಷ ಇರುತ್ತೆ. 18 ವರ್ಷ ರಾಹು ಚೆನ್ನಾಗಿ ಕೊಡಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸಕ್ಸಸ್, ನೇಮ್ ಫೇಮನ್ನ ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಇದಲ್ಲದೆ ರಾಹು ಏನು ಮಾಡ್ತಾನೆ, ರಾಹು ಅಂದರೆ ಏನಂದರೆ ಸೈಂಟಿಸ್ಟು. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾಸ್ತಿಕ ಅವನು. ರಾಹುನ ದೇವರು ಅಷ್ಟು ಈಜಾಗಿ ರಾಹು ದೇವ್ರನ್ನ ನಂಬೋದಿಲ್ಲ. ಬಟ್ ರಾಹು ಸೈಂಟಿಫಿಕ್ಕಾಗಿ ಯೋಚನೆ ಮಾಡ್ತಾನೆ. ಇದು ಸೈಂಟಿಫಿಕ್ಕಾಗಿ ಸರಿನಾ, ಸೈಂಟಿಫಿಕ್ಕಾಗಿ ಸಿಗುತ್ತಾ? ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ಇಂಟೆಲಿಜೆಂಟ್ಗಳು ಎಲ್ಲ ರಾಹು ಅಂಡರ್ ರೂಲ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಅದಲ್ಲದೆ ರಾಹು ಇನ್ನೊಂದೇನು ಮಾಡ್ಬೋದು ಅಂತ ಹೇಳಿದ್ರೆ, ರಾಹು ತುಂಬ ಒಳ್ಳೆಯದಕ್ಕೂ ಕೂಡ ಕಾರಣ ಆಗಿದ್ದಾನೆ, ನೆಗೆಟಿವಿಟೀಸ್ಗೂ ಕೂಡ ಕಾರಕ ಆಗಿದ್ದಾನೆ. ರಾಹುವಿನ ಗುಣ ಏನು ಅಂತ ಹೇಳಿದ್ರೆ ಕಬಳಿಸೋವಂಥದ್ದು, ಅಂದರೆ ನುಂಗುವಂಥದ್ದು ಅಂತ ಹೇಳ್ತೀವಿ. ಅಂದರೆ ಏನೇ ಸಿಕ್ಕಿದ್ರೂ ಅವನೊಳಗೆ ಇದು ಮಾಡ್ಕೋತಾನೆ. ಈಗ ಸೂರ್ಯ ಚಂದ್ರನ ಹೇಗೆ ರಾಹು ಗ್ರಹಣ ಮಾಡಿ ನುಂಗ್ತಾನೋ ಅದೇ ರೀತಿ ಅವನ ಗುಣ ಏನಿದೆ ಅಂತಂದರೆ ಫಸ್ಟ್ ಅವನು ಅದನ್ನು ಕಾನ್ಕರ್ ಮಾಡ್ಕೋಬೇಕು ಅನ್ನೋದೇ ರಾಹು ಗುಣ ಆಗಿರುತ್ತೆ. ಸೊ ಈ ರೀತಿ ನಾನು ನಿಮಗೆ ರಾಹು ಬಗ್ಗೆ ಏನಂತ ಹೇಳ್ತೀನಿ ಅಂದರೆ, ಇದಲ್ಲದೆ ರಾಹು ಚೆನ್ನಾಗಿದ್ದಾಗ ಒಳ್ಳೊಳ್ಳೆ ಫಲಗಳು ಕೊಡ್ತಾನೆ. ರಾಹು ಲಗ್ನದಿಂದ 3ಯ ಸ್ಥಾನದಲ್ಲಿದ್ದಾಗ ಧೈರ್ಯ, ಪರಾಕ್ರಮ, ಸಾಹಸ, ರಿಸ್ಕ್ ಟೇಕಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿ ಒಬ್ಬ ಮನುಷ್ಯನಿಗೆ ಉನ್ನತ ಸ್ಥಿತಿಗೆ ಸ್ಥಾನಮಾನಗಳನ್ನ ಕೊಡ್ತಾನೆ. ರಾಹು 6ನೇ ಮನೇಲಿದ್ದರೆ ಶತ್ರು ಅಂತ ಯೋಗ ಅಂತ ಹೇಳುತ್ತೆ. ಲಗ್ನದಿಂದ ಒಳ್ಳೆ ಶತ್ರುಗಳನ್ನೆಲ್ಲ ನಾಶ ಮಾಡಿ, ಶತ್ರುಗಳು ಅವ್ರವ್ರೇ ಸೋಲನ್ನ ಒಪ್ಕೊಳ್ಳೋಂಗೆ ಮಾಡಿ ನಿಮಗೆ ಜಯಪ್ರಾಪ್ತಿನ ಕೊಡ್ತಾನೆ. ಕೋರ್ಟ್ ಕೇಟ್ ಲಿಟಿಗೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾನೆ. ರೋಗ ರುಜಿನಗಳೆಲ್ಲ ಸಾಲ್ವ್ ಆಗಿಬಿಡ್ತವೆ. 10ನೇ ಮನೆಯಲ್ಲಿದ್ದರೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸಕ್ಸಸ್ಸು, ನೇಮ್ ಫೇಮ್ ಅನ್ನೋದು ಸಿಗುತ್ತೆ. 11ನೇ ಮನೆಯಲ್ಲಿದ್ದರೆ ಒಳ್ಳೆ ಲಾಭ ಅಂತ ಕೊಡ್ತಾನೆ. ರಾಹು ಲಗ್ನದಿಂದ 11ರಲ್ಲಿದ್ದರೆ ಅದು ಕೂಡ ಕುಂಭರಾಶಿ, ಇಲ್ಲ ಅಂತಂದರೆ ಶನಿಯ ರಾಶಿ, ತುಲಾ ರಾಶಿ, ಇಲ್ಲ ವೃಷಭ ರಾಶಿ, ಕುಂಭರಾಶಿ, ಮಕರ ರಾಶಿ, ಇಲ್ಲ ಮಿಥುನ್ ರಾಶಿ, ಕನ್ಯಾ ರಾಶಿಲಿದ್ದರೆ ತುಂಬ ಪವರ್ಫುಲ್ಲಾಗಿ ಯೋಗ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೊಂದು ಪವರ್ಫುಲ್ಲಾಗಿ ಯೋಗ ಕೊಡ್ತಾನೆ ರಾಹು. ರಾಹು ಕೂಡ ಎಲ್ಲ ಗ್ರಹಗಳು ಏನು ಕೊಡ್ಬೋದು ಅದಕ್ಕಿಂತ ಯಥೇಚ್ಛವಾಗಿ ಜಾಸ್ತಿನೇ ಕೊಡ್ತಾನೆ ಅಂತ ಹೇಳ್ಬೋದು. ಇದಲ್ಲದೆ ರಾಹುಗೆ ಪರಿಹಾರಗಳೇನು ನೋಡಿ, ಜಾತಕದಲ್ಲಿ ರಾಹು ತುಂಬ ನೆಗೆಟಿವಿಟಿ ನಮಗೆ ಕೊಡ್ತಾ ಇದ್ದರೆ ರಾಹು ಮಂತ್ರ ಇದೆ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾವೇ ನಮಃ ಅಂತೇಳಿ ಈ ಮಂತ್ರನ ಡೈಲಿ 108 ಸರಿ ಜಪ ಮಾಡಿ 48 ದಿನಕ್ಕೆ ಖಂಡಿತ ನಿಮಗೆ ಒಳ್ಳೆ ಶುಭ ಫಲಗಳು ಸಿಗುತ್ತೆ. ರಾಹುಗೆ ಅಧಿಷ್ಠಾನ ದೇವರು ದುರ್ಗಾದೇವಿ. ಈ ದುರ್ಗಿಗೆ ಪ್ರತಿ ಶನಿವಾರ ಮತ್ತು ಪ್ರತಿ ಶುಕ್ರವಾರ, ಪ್ರತಿ ಶನಿವಾರ ದುರ್ಗಾದೇವಿ ಆರಾಧನೆ, ಓಂ ದುರ್ಗಾಯ ನಮಃ ಅಂತ ಮಂತ್ರ ಜಪ ಮಾಡ್ತಕ್ಕಂಥದ್ದು ಪ್ರತಿದಿನ 108 ಟೈಮ್ಸು ಫಾರ್ 48 ಡೇಸ್ ಮಾಡ್ಕೊಳ್ಳೋದ್ರಿಂದ ರಾಹುವಿನ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ರಾಹುಗೆ ಬೆಳ್ಳಿ ಅಂತಂದರೆ ಇಷ್ಟ. ಬೆಳ್ಳಿ ಒಂದು ಪದಾರ್ಥಗಳನ್ನ ಮೈಮೇಲೆ ಹಾಕ್ಕೊಳ್ತಕ್ಕಂಥದ್ದು, ಮತ್ತು ಬೆಳ್ಳಿ ಚೈನ್ ಆಗಲಿ, ಬೆಳ್ಳಿ ಉಂಗುರಗಳು ಹಾಕ್ಕೊಂಡ್ರೆ ಒಳ್ಳೆಯದು. ರಾಹುವಿಂದ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ರಾಹು ಒಳ್ಳೆ ಸ್ಥಾನದಲ್ಲಿ ಇದ್ರೂ ನಾವು ಗುರುಜಿ ನಮಗೆ ಫಲಗಳೇ ಬರ್ತಾ ಇಲ್ಲ. ನೀವು ಹೇಳ್ದಂಗೆ ಒಳ್ಳೆ ರಾಶಿ 11ನೇ ಮನೇಲೇ ಇದೆ, ಒಳ್ಳೆ ರಾಶಿಲೇ ಇದೆ, ಆದರೂ ಫಲಗಳು ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ಏನೋ ತೊಂದರೆ ಆಗಿರುತ್ತೆ. ರಾಹು ಏನಾಗಿರುತ್ತೆ ಅಂತಂದರೆ ಡಿಗ್ರಿ ವೈಸು ರಾಹುಗೆ ಬಲ ಇಲ್ಲ ಅಂದ್ಕೊಳ್ಳಿ. ಎಕ್ಸಾಂಪಲ್ ಈಗ 0 ಡಿಗ್ರಿಲಿ 1 ಡಿಗ್ರಿ 2 ಡಿಗ್ರಿಲೆಲ್ಲ ರಾಹು ಇದ್ದಾಗ ಅವನು ಫಲಗಳನ್ನ ಕೊಡ್ತಾ ಇರಲ್ಲ. ರಾಹು ವೀಕ್ ಆಗಿಬಿಟ್ಟಿರ್ತಾನೆ. ರಾಹುನ ಸ್ಟ್ರೆಂತ್ ಮಾಡೋದಕ್ಕೆ ಏನು ಮಾಡ್ತೀವಿ, ಗೋಮೇಧಿಕ ಅಂತ ಜಂಪ್ಸ್ಟೋನ್ ಹಾಕ್ತೀವಿ. ಆ ಗೋಮೇಧಿಕ ಜಂಪ್ಸ್ಟೋನ್ನ ಜಾತಕದಲ್ಲಿ ರಾಹು 11ರಲ್ಲಿ 3ರಲ್ಲಿದ್ದಾಗ 11ರಲ್ಲಿದ್ದಾಗ ಒಳ್ಳೆ ಪೊಸಿಷನಲ್ಲಿದ್ದಾಗ ರಾಹುವಿನ ಪೊಸಿಷನ್ ನೋಡಿ ಅದಕ್ಕೆ ನವಾಂಶ ನೋಡಿ ರಾಹು ಶುಭ ಆಗಿದ್ದರೆ ಖಂಡಿತ ರಾಹುವಿನ ಒಂದು ರತ್ನನ ಧರಿಸ್ಬೋದು. ರಾಹು ತುಂಬ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳ್ಬೋದು. ಸೊ ರಾಹುಗೆ ಇನ್ನೊಂದೇನಂತ ಹೇಳ್ತೀನಿ ಅಂತಂದರೆ, ಇದಲ್ಲದೆ ಸ್ಟಾಕ್ಸು ಶೇರ್ಸ್ ಅಂತ ಹೇಳ್ತೀವಿ. ಸಡನ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಬರೋದಕ್ಕೆ ಕಾರಣ ಯಾರು? ಈಗ ನೋಡಿ, ಯಾರೋ ಸ್ಟಾಕ್ಸು ಶೇರ್ಸಲ್ಲಿ ಸಡನ್ನಾಗಿ ದುಡ್ಡು ಮಾಡಿಬಿಟ್ರು. ಇದಕ್ಕಿದ್ದಂಗೆ ಒಳ್ಳೆ 1 ಲಕ್ಷ ಇದ್ದಿದ್ದು 10 ಲಕ್ಷ 20 ಲಕ್ಷ ಆಗೋಯ್ತು ಅಂತ ಅಂದ್ಕೊಳ್ಳಿ. ಇದಕ್ಕೆ ಕಾರಣ ಏನು ಅಂತಂದರೆ ರಾಹು ಚೆನ್ನಾಗಿರಬೇಕು. ನಿಮ್ಮ ಪಂಚಮ ಸ್ಥಾನ ರಾಹು ಮತ್ತು ಅಷ್ಟಮ ಸ್ಥಾನ 3 ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ಸ್ಟಾಕ್ಸು ಶೇರ್ಸಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ. ಒಳ್ಳೆ ಗ್ರೋತ್ ಆಫ್ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಸ್ಟಾಕ್ಸು ಶೇರ್ಸಲ್ಲಿ ತೊಗೊಳೋದಕ್ಕೂ ಅದಕ್ಕೂ ಸರ್ಟನ್ ಕಾಂಬಿನೇಷನ್ ಇರುತ್ತೆ. ರಾಹು ಮತ್ತು ಬುಧ ಚೆನ್ನಾಗಿರಬೇಕು, ಪಂಚಮಾಧಿಪತಿ ಚೆನ್ನಾಗಿರಬೇಕು, ಚಂದ್ರ ಕೂಡ ಚೆನ್ನಾಗಿದ್ದರೆ ಖಂಡಿತ ನಿಮಗೆ ಅದರಲ್ಲಿ ಅನುಕೂಲ ಆಗುತ್ತೆ. ಸೊ ಇದಲ್ಲದೆ ನಾನು ನಿಮಗೆ ರಾಹು ಲಗ್ನ ಕುಂಡಲಿ ಈಗ ರಾಶಿಯಿಂದ, ಚಂದ್ರನ ರಾಶಿಯಿಂದ ರಾಹು ಯಾವ್ಯಾವ ಮನೇಲಿದ್ದರೆ ಶುಭ, ಯಾವ್ಯಾವ ಮನೇಲಿದ್ದರೆ ಅಶುಭ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ರಾಶಿಯಲ್ಲೇ ರಾಹು ಇದ್ದಾನೆ ಅಂದ್ಕೊಳ್ಳಿ. ಚಂದ್ರನ ರಾಶಿಯಲ್ಲಿ ಮೇಷರಾಶಿ ಜಾತಕ ಇದು. ರಾಶಿಯಲ್ಲೇ ರಾಹು ಇದ್ದಾನೆ ಅಂತಂದರೆ ಅಷ್ಟೊಂದು ಫಲಗಳು ಕೊಡೋದಿಲ್ಲ. ರಾಹು ತತ್ವನ ಕೊಡ್ತಾನೆ, ಅಂದರೆ ಎಲ್ಲನೂ ಸಾಧನೆ ಮಾಡಬೇಕು, ಎಲ್ಲನೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ತತ್ವನ ಕೊಡ್ತಾನೆ.
ರಾಶಿಯಿಂದ ಅಷ್ಟೊಂದೇನು ಶುಭ ಫಲಗಳು ಕೊಡಲ್ಲ. ಕೆಲವೊಂದು ಸರಿ ಹೆಲ್ತ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ, ಆ ಸಾಧ್ಯತೆಗಳು ಇರ್ತವೆ. ಸೊ ರಾಶಿಯಿಂದ ರಾಹು 2ನೇ ಮನೇಲಿ ಇದ್ದಾನೆ ಅಂದ್ಕೊಳ್ಳಿ. ಧನಸ್ಥಾನದ ರಾಹು ದುಡ್ಡು ಕಾಸು ವೆಲ್ತ್ ಎಲ್ಲ ಕೊಡ್ತಾನೆ. ಸಮ್ವೇರ್ ಒಂದು ರೀತಿಲಿ ಎಲ್ಲ ಅನುಕೂಲ ಆಗುತ್ತೆ. ಬಟ್ ಸ್ಟಿಲ್ ಕುಟುಂಬದವರಿಂದ ಜಗಳ, ಕುಟುಂಬ ಕಲಹಗಳು, ಪ್ರಾಬ್ಲಮ್ಸು ಆ ರೀತಿ ಇರ್ತವೆ. ರಾಶಿಯಿಂದ ರಾಹು 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ರಾಹು ಕೇತುಗಳು 1.5 ವರ್ಷ ಆಗುತ್ತೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ. ಅವರು ರಿವರ್ಸ್ ಹೋಗೋದು, ಸೀದಾ ಹೋಗೋದಿಲ್ಲ. ಸೊ ರಿವರ್ಸ್ ಹೋಗೋದ್ರಿಂದ ರಾಶಿಯಿಂದ 3ನೇ ಸ್ಥಾನಕ್ಕೆ ಏನಾದರೂ ಬಂದಾಗ, ಧೈರ್ಯ ಪರಾಕ್ರಮ ಸಾಹಸ ಸ್ಥಾನಕ್ಕೆ ಬಂದಾಗ ಅತಿ ಹೆಚ್ಚವಾಗಿ ದುಡ್ಡು ಕಾಸು ವೆಲ್ತು ಲಕ್ಸುರಿ ಅನ್ನೋದನ್ನ ಸಿಗುತ್ತೆ. ಎಲ್ಲ ರೀತಿ ಜನಗಳು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲ ರೀತಿ ನಿಮಗೆ ಸಪೋರ್ಟ್ ಅನ್ನೋದು ಸಿಗುತ್ತೆ. ರಾಹು ರಾಶಿಯಿಂದ 4ನೇ ಮನೆಗೆ ಬಂದ ಅಂದ್ಕೊಳ್ಳಿ, ತಾಯಿ ಸುಖ ಇರೋದಿಲ್ಲ, ಮನೇಲಿ ಅಶಾಂತಿ, ಮತ್ತು ಪ್ರಾಪರ್ಟಿ ಪ್ರಾಬ್ಲಮ್ಸು, ಗಾಡೀಲಿ ಏರ್ಪೇರ್ಗಳಾಗ್ತಕ್ಕಂಥವು, ಗಾಡಿ ಕೆಡೋದು, ಪದೇ ಪದೇ ಗಾಡಿಯಿಂದ ಪ್ರಾಬ್ಲಮ್ಸ್ಗಳು ಪಡೋದು, ಈ ಥರ ಪ್ರಾಬ್ಲಮ್ಸ್ಗಳು ಇಲ್ಲಿ ರಾಹು ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ. ರಾಶಿಯಿಂದ 5ನೇ ಸ್ಥಾನದಲ್ಲಿ ರಾಹು ಇದ್ದಾಗ, ರಾಶಿಯಿಂದ 5ನೇ ಸ್ಥಾನದಲ್ಲಿ ಗೋಚಾರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, 5ನೇ ಸ್ಥಾನದಲ್ಲಿ ರಾಹು ಅಷ್ಟೊಂದು ಶುಭ ಫಲಗಳು ಕೊಡೋದಿಲ್ಲ. ಎಜುಕೇಷನಲ್ ಪ್ರಾಬ್ಲಮ್ಸು, ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಡಿಟ್ಯಾಚ್ಮೆಂಟು, ಲವ್ ಪ್ರಾಬ್ಲಮ್ಸ್ ಆಗೋದು, ಲವ್ ಬ್ರೇಕಪ್ಗಳಾಗುವಂಥದ್ದು, ಯಾವುದೋ ಸುಮಾರು 10 ವರ್ಷ 5 ವರ್ಷದಿಂದ ಲವಲ್ಲಿ ಇರ್ತೀವಿ ಗುರುಜಿ ಅಂತ ಹೇಳ್ತಾರೆ, ಅದು ಕಟ್ಟಾಗ್ಬಿಡೋವಂಥದ್ದು, ಇದೆಲ್ಲ ಫಾಲ್ಟ್ಗಳು ಇಲ್ಲಿ ಆಗ್ತವೆ. ರಾಶಿಯಿಂದ ರಾಹು 6th ಹೌಸಲ್ಲಿ ಬಂದ ಅಂತ ಅಂದ್ಕೊಳ್ಳಿ, ಧೈರ್ಯ ಪರಾಕ್ರಮ ಮತ್ತೆ ಚೆನ್ನಾಗಿ ಕೊಡ್ತಾನೆ, ಮತ್ತು ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಕೊಡ್ತಾನೆ, ಮತ್ತು ನಿಮ್ಗೆ 6th ಹೌಸಲ್ಲಿ ರೋಗ ರುಜಿನಗಳನ್ನ ವಾಸೆ ಮಾಡ್ತಾನೆ. ತುಂಬ ಒಂದು ದುಡ್ಡು ಕಾಸನ್ನೆಲ್ಲ ಅನುಕೂಲವಾಗಿ ಮಾಡಿಕೊಟ್ಟು ನಿಮ್ಗೆ ಒಂದು ಒಳ್ಳೆ ಪರಿಸ್ಥಿತಿಯಲ್ಲಿ ತಂದಿಡ್ತಾನೆ. ರಾಶಿಯಿಂದ 7ರಲ್ಲಿ ರಾಹು ಇದೆ ಅಂದ್ಕೊಳ್ಳಿ. ರಾಶಿಯಿಂದ 7ರಲ್ಲಿ ರಾಹು ಇದ್ದಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮ್ಯಾರಿಟಲ್ ರಿಲೇಷನ್ಶಿಪ್ ಇಶ್ಯೂಸ್, ಪಾರ್ಟ್ನರ್ಶಿಪ್ ಇಶ್ಯೂಸ್, ಬಿಸ್ನೆಸ್ ಇಶ್ಯೂಸು, ಈ ಥರ ಫಾಲ್ಟ್ಗಳು ನೋಡೋದಕ್ಕೆ ನಿಮ್ಗೆ ಇದಾಗುತ್ತೆ. ರಾಶಿಯಿಂದ ರಾಹು 8ರಲ್ಲಿ ಬಂದಿದ್ದಾನೆ ಅಂತ ಅಂದ್ಕೊಳ್ಳಿ. ರಾಶಿಯಿಂದ ರಾಹು ಎಲ್ಲದಕ್ಕಿಂತ 8ರಲ್ಲಿ ಬಂದಾಗ ತುಂಬ ಕೆಟ್ಟ ರಿಸಲ್ಟ್ಸ್ ಕೊಡ್ತಾನೆ. ಆ 1.5 ವರ್ಷ ತುಂಬ ಹುಷಾರಾಗಿರಬೇಕು. ದುರ್ಗಾದೇವಿ, ಕಾಳಿಕಾದೇವಿ ಪೂಜೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ರಾಹುಗೆ ಅದೇ ಕಾಲಭೈರವೇಶ್ವರ ಅಧಿಷ್ಠಾನ ದೇವರು ಕಾಲಭೈರವೇಶ್ವರನ ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಕಾಲಭೈರವೇಶ್ವರನ ಮಂತ್ರ ಜಪ ಮಾಡ್ಕೊಳ್ಳೋದ್ರಿಂದ ರಾಹು ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾನೆ ಅಂತ ಹೇಳ್ಬೋದು. 8ನೇ ಮನೇಲಿದ್ದಾಗ ಸ್ವಲ್ಪ ಹುಷಾರಾಗಿರಬೇಕು. ಆಕ್ಸಿಡೆಂಟ್ ಯೋಗಗಳೆಲ್ಲ ಕ್ರಿಯೇಟ್ ಆಗ್ತದೆ, ಇದರಿಂದ ತೊಂದರೆ ಇದೆ ನೋಡಿ. ಮತ್ತು ರಾಶಿಯಿಂದ ರಾಹು 9ಮ ಸ್ಥಾನದಲ್ಲಿದ್ದರೆ ಅದೃಷ್ಟ ಭಾಗ್ಯ ಸಪೋರ್ಟ್ ಮಾಡೋದಿಲ್ಲ, ಭಾಗ್ಯಹೀನ ಆಗ್ತಾರೆ ಅಂತ ಅರ್ಥ. ರಾಶಿಯಿಂದ 9ನೇ ಮನೇಲಿ ರಾಹು ಬಂದಾಗ ಬೇರೆ ರೀತಿಲಿ ಈ ರೀತಿ ತಂದೆಯಿಂದ ಪ್ರಾಬ್ಲಮ್ಸ್ಗಳು, ಪ್ರಾಪರ್ಟಿ ಪ್ರಾಬ್ಲಮ್ಸ್ಗಳು, ಇನ್ನೊಂದು ತಂದೆಗೂ ನಿಮಗೂ ತೊಂದರೆ ಜಗಳಗಳಾಗ್ತಕ್ಕಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ಗಳು ಬರ್ತವೆ. ರಾಶಿಯಿಂದ ರಾಹು 10ನೇ ಮನೇಲಿ ಸಂಚಾರ ಮಾಡಬೇಕಾದ್ರೆ ನಾನು ತಿಳಿಸ್ಕೊಟ್ಟಂಗೆ ಪ್ರಮೋಷನ್ಗಳಾಗುತ್ತೆ, ಗ್ರೋತ್ ಆಗುತ್ತೆ, ವೆಲ್ತ್ ಚೆನ್ನಾಗಾಗುತ್ತೆ, ಲಕ್ಸುರಿ ಅಂದರೆ ನಿಮಗೆ ಚೆನ್ನಾಗಿ ಒಂದು ಒಳ್ಳೆ ಏನೋ ಒಂದು ಜಾಬ್ ಆಗಲಿ, ಒಂದು ಒಳ್ಳೆ ಪ್ಯಾಕೇಜ್ ಸಿಗುವಂಥದ್ದು ಯೋಗಗಳು ಆಗ್ಬಿಡ್ತವೆ. ರಾಶಿಯಿಂದ ರಾಹು 11ರಲ್ಲಿದ್ದಾಗ ಎಲ್ಲದಕ್ಕಿಂತ ಶ್ರೇಷ್ಠವಾದ ಜಾಗ ಅಂದರೆ ಇದು. ಯಾಕಂದರೆ 11ರಲ್ಲಿ ರಾಹು ಇದ್ದಾಗ ತುಂಬ ನಿಮಗೆ ಶುಭ ಫಲಗಳು ಕೊಡ್ತಾನೆ, ನಿಮಗೆ ಗೇನ್ಸ್ಗಳನ್ನ ಕೊಡ್ತಾನೆ, ಲಾಭಗಳನ್ನ ಕೊಡ್ತಾನೆ, ಎಲ್ಲರನ್ನೂ ನಿಮ್ಮ ಫ್ರೆಂಡ್ ಸರ್ಕಲಿಂದ ಲಾಭ ಕೊಡ್ತಾನೆ, ಫ್ರೆಂಡ್ಸಿಂದ ಸಪೋರ್ಟ್ ಮಾಡಿಸ್ತಾನೆ, ತುಂಬ ಹೆಸರು ಪ್ರತಿಷ್ಠೆ ಎಲ್ಲ ಸಿಗುತ್ತೆ. ರಾಶಿಯಿಂದ ರಾಹು 12ರಲ್ಲಿದ್ದಾಗ ವ್ಯಯ ಮಾಡಿಸ್ತಾನೆ, ರೋಗದ ಭಯ, ಹಾಸ್ಪಿಟ್ಲಿಗೆ ದುಡ್ಡು ಕಟ್ತಕ್ಕಂಥದ್ದು, ಪದೇ ಪದೇ ಹಾಸ್ಪಿಟ್ಲಿಗೆ ಏನಾದರೂ ಒಂದು ಖರ್ಚು ಬರ್ತಕ್ಕಂಥದ್ದು, ಹೆಲ್ತ್ ಪ್ರಾಬ್ಲಮ್ಸ್ಗಳಾಗ್ತಕ್ಕಂಥದ್ದು, ಇದೆಲ್ಲ ಕಂಡು ಬರ್ತದೆ. ಸೊ ಇದೆಲ್ಲ ರಾಶಿಯಿಂದ ರಾಹು ಕೊಡ್ತಕ್ಕಂಥ ಗೋಚಾರದಲ್ಲಿ ರಿಸಲ್ಟ್ಸು. ಸೊ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಈ ರೀತಿ ರಾಹುನ ಪಾಸಿಟಿವ್ ಮಾಡ್ಕೋಬೋದು ಮಂತ್ರ ಜಪ ಮಾಡಿ. ಇನ್ನೂ ರಾಹು ಏನಾದ್ರು ತುಂಬ ನೆಗೆಟಿವ್ ಆಗಿ ಇದ್ದು ತುಂಬಾ ನೆಗೆಟಿವ್ ರಿಸಲ್ಟ್ಸ್ ಕೊಡ್ತಾ ಇದೆ ಅಂದರೆ ರಾಹು ಶಾಂತಿ ಅಂತ ಹೇಳ್ತೀವಿ. ರಾಹು 18 ವರ್ಷ ಆಳ್ತಾನೆ. 18,000 ಸರಿ ರಾಹುವಿನ ಜಪ ಮಾಡಿ ರಾಹು ಶಾಂತಿ ಅಂತ ಮಾಡಿ ದೋಷನ ಕ್ಲಿಯರ್ ಮಾಡ್ತೀವಿ. ಸೊ ರಾಹು ವೀಕ್ ಆಗಿದ್ದರೆ ಜಮ್ಸ್ಟೋನ ಧಾರಣೆ ಮಾಡ್ಬೋದು. ರಾಹು ದೋಷದಲ್ಲಿದ್ದಾಗ ರಾಹು ಶಾಂತಿ ಮಾಡಲೇಬೇಕಾಗತ್ತೆ. ರಾಹುಗೆ ರೆಮಿಡಿ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ.